ಸುಂದರವಾಗಿರ್ತಕ್ಕಂಥ ವಚನವನ್ನ ನಮ್ಮ ಸುರೇಂದ್ರನವರು ಉಲ್ಲಂಬಿಯವರು ತಂದೆ ಜೋರಾದ ಚಪ್ಪಾಳೆಯನ್ನು ಚಪ್ಪಾಳೆ ಹೊಡ್ಯಾಕ ಬರೋದು ಏನು ಚಪ್ಪಾಳಿನ ಹೊಡ್ಯಾಕ ಬರೋದು ಒಳ್ಳೆ ಸಂಗೀತವನ್ನು ನಡೆಸಿಕೊಟ್ರು. ಇದು ಏನಾಗಿತ್ತು ಅಂದ್ರೆ ಸುರೇಂದ್ರನ ಹಾಡು ಮುಂದೆ ನಮ್ಮ ಸಂಗೀತ ಕೊಟ್ಟರು ಬಂದ್ಬಿಟ್ಟಿರ್ಬೇಕು. ಏನ್ ಭಾರಿ ಅದ್ಭುತವಾಗಿರ್ತಕ್ಕಂಥ ಭೇಟಿ ನೋಡ್ಸಾಕತ್ತಿದ್ರು. ಏನ್ ಯಾಕಂದ್ರೆ ಪುಟ್ಟರಾಜ್ ಕವಿ ಗವಾಯಿಗಳು ಅದಾರಲ್ಲ ಇದ್ರಲ್ಲ ಗದಗಿನೊಳಗ ಅವ್ರು ಹೇಳ್ತಿದ್ರಂತ, ಏನಿಲ್ವಾ ಈ ದೇಹಕ್ಕ ವಯಸ್ಸಾಗೈತಿ ವಿದ್ಯಾಕ ಹರಿಯ ಬಂದೈತಿ ಅಂತಿದ್ರ. ಏನಂತಿದ್ರಂತ್ರಿ, ದೇಹಕ್ಕೂ ವಯಸ್ಸಾಗೈತೋ ಏನ್ ಕಿತ್ತು ಹಾಡ್ಬೇಕಂತೈತಿ, ಈಗ ವಿದ್ಯೆ ಒಳಗ ತಯಾರಾಗೈತಿ ಅದಕ್ಕೆ ಈಗ ಹರಿಯ ಬಂದೈತಿ. ಹಂಗ ನಮ್ಮ ಗುರುಗಳು ಹಣ್ಣಾಗ್ಯಾರ ಆ ವಿದ್ಯೆ ಕೈಯನ್ನು ಒಂದು ಬಚ್ಚಿ ಓಡಾಡ್ದಂಗ ಆಡ್ಬೇಕಪ್ಪ ನಾ ಬರ್ತಾರೆ ಅಂತ ಅವ್ರು. ಇದಕ್ಕೆಲ್ಲ ಕಾರಣ ಏನು ಅಂತಂದ್ರೆ ನಮ್ಮ ತಬಲಜಿ ಅವರು ತಬಲಜಿ ಅವರು ಅವ್ರ ಮುಂದಿದ್ರೆ ನಾವು ಏನ ದಾರಿ ಎಲ್ಲೈತಿ ಇಲ್ಲಿ ಬಾ ಕಣ್ ತೋರಿಸು ಅಂತ ವ್ಯಕ್ತಿ. ಹೌದು, ಸ್ವರ ಮಾತಾ ಲಯಪಿತ, ಸ್ವರ ಮಾತಾ ಲಯಪಿತ, ಸುಳ್ಳಲ್ಲ ಹೇಳೋದು, 100% ಸತ್ಯ ಅಂತ ಸಂಗೀತ ನಡೆಸ್ಕೊಟ್ರಿ. ಅದು ಹೆಂಗಿರ್ತೈತೆ ಅಂದ್ರೆ ಈಗ ಒಂದು ಹಾಡು ಹಾಡ್ರಿ ಅಂತಂದ ಕೂಡಲೇ ಯಾವ್ದಾರ ಹಾಡು ಹಾಡೋದಲ್ಲ. ಅವ ಜ್ಞಾನಿ ಇರ್ತದೆ, ಅವ ತಿಳುವಳಿಕೆ ಇರ್ತದೆ, ಆ ರಂಗದೊಳಗೆ ಇದ್ದವಾಗ ಪುರಾಣ ಏನ್ ಹೇಳ್ತೈತಿ, ಯಾವ ಸಂದರ್ಭ ಬಂದೈತಿ, ಈ ಸಂದರ್ಭಕ್ಕನುಸಾರವಾಗಿ ನಾ ಯಾವ ಗೀತೆಯನ್ನ ಹಾಡಬೇಕು ಅಂತ ತಿಳ್ಕೊಂಡು ಹಾಡೋದೇನೈತಲ್ಲ ಅದು ಬಾಳ್ಬೇಕು. ಹಾಡು ಬಾಳ ಇರ್ತಾವು, ಯಾವ ಸಂದರ್ಭಕ್ಕೆ ಯಾವ ಹಾಡು ಹಾಡಬೇಕು ಅದು ಬಾಳ್ಬೇಕು. ಈ ಸಂದರ್ಭಕ್ಕೆ ಅಗತ್ಯ ಇರುವಂತ ಗೀತೆಯನ್ನ ಹಾಡಬೇಕು. ನನಗಿಂತ ಹಿರಿಯರಿಲ್ಲ, ಶಿವಭಕ್ತರಿಗಿಂತ ಹಿರಿಯರಿಲ್ಲ. ಎನ್ನ ಮನವಿಯ ಸಾಕ್ಷಿ, ನಿಮ್ಮ ಪಾದವೇ ಸಾಕ್ಷಿ. ಕೂಡಲ ಸಂಗಮ ದೇವ ಬಸವಣ್ಣನ ಸಲ ಏನಂತ ಅಂದ್ರೆ, ನಾನೊಬ್ಬನೇ ಭಕ್ತ, ನಾನೊಬ್ಬನೇ ಭಕ್ತ, ನಾನೊಬ್ಬನೇ ಭಕ್ತ ಅಂದ್ರು. ಇವು ಕರಿತೀರಿ ಮನುಷ್ಯ ಸುಮ್ಮಿರ್ಬೇಕಲ್ರಿ, ಅವನ ಮುಂದೆ ಹೇಳಾಕತ್ತಾನ, ಇನ್ನೂ ವಚನ ನಾನೊಬ್ಬನೇ ಭಕ್ತ ಅನ್ನಕತ್ತಾನ. ಹಂಗಾರೆ ನೀವೊಬ್ಬನೇ ಭಕ್ತ ಅದೇನ, ಮತ್ ನಾವೇನು ಇಂಥ ಅಹಂಕಾರ ಬಂತು ನಿನಗಂತ ಇವ್ರು ಕೇಳಾಕತ್ತಿದ್ರು, ನಾನೊಬ್ಬನೇ ಭಕ್ತ, ನಾನೊಬ್ಬನೇ ಭಕ್ತ. ಹೇಳಿಪ್ಪ, ನಾನೊಬ್ಬನೇ ಕಲ್ಯಾಣದಲ್ಲಿ ನಾನೊಬ್ಬನೇ ಭಕ್ತ, ಉಳಿದವರೆಲ್ಲರೂ ಗುರುಲಿಂಗ ಜಂಗಮರು ಅಂತ. ನಾನೊಬ್ಬನ ಭಕ್ತಪ್ಪ ಸಣ್ಣವ, ನೀವೆಲ್ಲರೂ ಏನಿದಿರಲ್ಲ ಗುರುಲಿಂಗ ಜಂಗಮರು ಅಂತ ಹೇಳಿ ಅದನ್ನ ನೆನಪು ಮಾಡಿಕೊಟ್ರೆ ಅನ್ನೋ ಮಾತನ್ನು ಹೇಳಿ ಈಗ ನೋಡು. ಗುರುವಿನ ಚಿನ್ನಯನು ಕೇಳದೆ
ಯಾರು ಇಲ್ಲ, ಯಾರು ಇಲ್ಲ. ಗುರು ಇಲ್ಲದ ಕಾರ್ಯಗಳೇ ಎಲ್ಲ. ಗುರು ಮುಟ್ಟದ ಹಸ್ತಮಸ್ತಕ, ಅದು ಹಸ್ತಮಸ್ತಕವೇ ಅಲ್ಲ. ಗುರು ಮುಟ್ಟದ ಜೀವನ, ಗುರುವಿನ ದೃಷ್ಟಿ ಬೀಳದಂತ ಜೀವನ ಜೀವನಲ್ಲ, ಅದು ಬದುಕಲ್ಲ, ಜೀವನವಲ್ಲ. ಕೇಳಕರ ಗುರುವಿನ ಉಪಕಾರವನ್ನು ಮರೆಯದೆ ಸೈವನೆಂಬ ನಡೆಸಿದೆ ಕರುಣದಿಂದ ಮನದೆ ಕರ್ತವಗೆ ನರನೊಳಗು ತುಂಗನೈಸದೆ ಗಿರಿಮಾನ ಲಕ್ಷ್ಮೀ ಹರಿ ವಿರಸ ವಿಷಯವ ಕೆಲಸದಲ್ಲಿ ಬಾಳೆಂದು ಬೋಧಿಸಿದ ಬಾಳೆಂದು ಬೋಧಿಸಿದ ಬಾಳೆಂದು ಬೋಧಿಸಿದ. ಜೈ ಮಂಗಲಂ ಜೈ ನಮಃ ಪಾರ್ವತೀಶ್ವರ ಹರ ಮಹಾದೇವ. ಶ್ರೀ ಸಿದ್ಧಾರೂಢ ಮಹಾರಾಜ್ की जय, श्री गुरुनाथ गुरु महाराज की जय, श्री प्रसन्न गुरु गोविंद महाराज की जय, श्री श्री शिवयोगीश्वर महाराज की जय. जय मंगलम जय नमः पार्वतीश्वर हर हर महादेव. ಶ್ರಾವಣ ಮಾಸದ ಕಾರ್ಯಕ್ರಮದ ಅಂಗವಾಗಿ ಅತಿ ಉತ್ತಮ ರೀತಿಯಿಂದ ಸಂಗೀತ ಸೇವೆ ಮತ್ತು ಶಾಸ್ತ್ರಿಗಳು ಅತಿ ಮನಸ್ಸಟ್ಟುವಂಥ ಏನು ಸರಿ ಸಾಹೇಬರು ಇದೆ ಅದಲ್ಲ, ಅದು ತಬಲಾಜಿಯವರು ಇವರೆಲ್ಲರಿಗೂ ನವಾಬ್ ಸಾಬ್ ಮದಾಫ್ ತಲಾ 50 ರೂಪಾಯಿ ಕೊಟ್ಟಿರ್ತಾರೆ. ಅದು ಸ್ವೀಕಾರ ಮಾಡಬೇಕಾಗಿರುತ್ತೆ. ಸಮೀರ್ ಸ್ವಾಮೀಜಿಯವರಿಗೆ 50 ರೂಪಾಯಿ, ಶಾಸ್ತ್ರಿಗಳಿಗೆ 50 ರೂಪಾಯಿ, ತಬಲಾಜಿಯವರಿಗೆ 50 ರೂಪಾಯಿ ಕೊಟ್ಟಿರ್ತಾರೆ. ಅವರಿಗೆಲ್ಲರೂ ಜೋರಾಗಿ ಚಪ್ಪಾಳೆ ಕೊಟ್ಟಿರ್ತಾರೆ.